ಎಲ್ಲರಿಗೂ ಶುಭೋದಯ. ಇಲ್ಲಿ ನೆಲೆದಿರುವಂತಹ ನನ್ನ ಎಲ್ಲ ಶಿಕ್ಷಕರೇ, ಸಹಪಾಠಿಗಳೇ, ಸಹೋದರ ಸಹೋದರಿಯರೇ, ನಿಮಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸುಂದರ ದಿನದಂದು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಪ್ರಾಚೀನ ತುಕ್ಕಿತೊಳೆ ವರ್ತಮಾನ ಜೀವಕಲೆ, ತುಕ್ಕಿರಳ್ಳು ಬಾಲು ಹೊಲೆ ಆ ಭವಿಷ್ಯದೊಡಲಿಗೆ. ಮೈದೊಡವಿಗೆ ಮೂಕ ಜನ, ಕೈ ಹಿಡಿಯರಿ 4 ಜನ, ಹೆದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧಿ ಬಾಳಿಗೆ ಎಂಬ ಚನ್ನವೀರ ಕಣ್ವಿಯವರ ಕವನದ ಆಶಯದಂತೆ ಭಾರತ ದೇಶವು ಇಂಗ್ಲಿಷರ ಕಪಿಮುಷ್ಟಿಗೆ ನೇರವಾಗಿ, ಪರೋಕ್ಷವಾಗಿ, ಧಾರ್ಮಿಕ ಆಧಾರ್ಮಿಕವಾಗಿ ಹೀಗೆ ನಾನಾ ಕುತಂತ್ರಗಳಿಂದ ರಾಜಕೀಯ ಮತ್ತು ಯುದ್ಧ ನಿತ್ಯ ಪ್ರಭಾವದಿಂದಲೂ ಶ್ರೇಷ್ಠಕರವಾದ ನಮ್ಮ ದೇಶವನ್ನು 100 ವರ್ಷಗಳ ಕಾಲ ಆಳಿದರು. ಆದರೂ ಸಹ ನಮ್ಮ ದೂರದೃಷ್ಟಿ ನಾಯಕರಾದ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಭಗತ್ ಸಿಂಗ್, ಸುಖದೇವ್, ಲಾಲಾ ಲಜಪತ್ ರಾಯ್, ಸುಭಾಷ್ ಚಂದ್ರ ಬೋಸ್ ಅಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಫಲವಾಗಿ 1947 ಆಗಸ್ಟ್ 15ರಂದು ಭಾರತವು ಸ್ವಾತಂತ್ರ್ಯವಾಯಿತು. ನಮ್ಮ ಹೆಮ್ಮೆಯ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇಂದಿಗೆ 79 ವರ್ಷ. ಈ ಸಂಭ್ರಮದಲ್ಲಿ ನಾವು ತಾಯಿ ಭಾರತಾಂಬೆಗೆ ಸ್ವಾತಂತ್ರ್ಯ ನಂತರ ಅನೇಕ ಅಡೆತಡೆಗಳನ್ನು ಎದುರಿಸಿದರೂ ಕಾಲಾನಂತರ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಬಂದಿದೆ. ಇನ್ನು ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲಿನಲ್ಲಿ ಮಿಣುಗುತ್ತಿದೆ. ಕೃಷಿ, ಕೈಗಾರಿಕೆ, ವಿಜ್ಞಾನ, ತಂತ್ರಜ್ಞಾನ, ಮಂಗಳಾಯನ, ಚಂದ್ರಾಯನ, ಕಲೆ, ಸಾಹಿತ್ಯ, ಶಿಕ್ಷಣ, ಶಸ್ತ್ರಾಸ್ತ್ರಗಳ ತಯಾರಿಕೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯೊಂದಿಗೆ ಉನ್ನತ ಸ್ಥಾನ ರಾರಾಜಿಸುತ್ತದೆ. ಆದರೂ ಸಹ ನಮ್ಮ ದೇಶದಲ್ಲಿ ಕೆಲವು ಸಮಸ್ಯೆಗಳು ಹುಟ್ಟುತ್ತಿವೆ. ಅವುಗಳಲ್ಲಿ ಜಾತಿ, ಧರ್ಮ ಅಷ್ಟೇ ಅಲ್ಲದೆ ಕೀಳು ಮೇಲು ಎಂಬ ವಾದಗಳು ಕೇಳಿ ಬರುತ್ತಿವೆ. ಇವೆಲ್ಲ ಭೇದ ಭಾವಗಳನ್ನು ಮರೆತು ನಾವೆಲ್ಲ ಮನುಷ್ಯರೆಂಬ ಸತ್ಯ ತಿಳಿಯಬೇಕು. ಮನುಜ ಮತ ವಿಶ್ವಪಥ, ಸರ್ವರ ಏಳಿಗೆ ಇವು ನಮ್ಮ ಮುಂದಿನ ದೃಷ್ಟಿಯಾಗಬೇಕು. ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಎಂದು